ನಾಗರಾಜು ಬೆಂಗಳೂರು ನಗರ ಅಧ್ಯಕ್ಷ ಸರ್. ಗ್ರೇಟರ್ ಬೆಂಗಳೂರು ಆಯುಕ್ತರಿಗೆ ನಿಮ್ಮ ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ, ಯಾವ ಕಾರಣಕ್ಕೆ ಅಂತ? ಸರ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ವಚ್ಛತಾ ಪೌರ ಕಾರ್ಮಿಕರ ಮಹಾಸಂಘ ವತಿಯಿಂದ ರಾಜ್ಯಾಧ್ಯಕ್ಷ ಮೈಸೂರಿನ ನೇತೃತ್ವದಲ್ಲಿ ನಾವು ಸುಮಾರು 25 ವರ್ಷ ಪಾಲ್ಕೆಯಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಇವತ್ತು ಕಾಯಮಾಗಿ ಸುಮಾರು ಒಂದೂವರೆ ವರ್ಷದಿಂದ ನಾವು ಹೋರಾಟ ಮಾಡಿ ಇವತ್ತು ಕಾಯಂಗೊಳಿಸಿದ್ವಿ. ಅದೇ ರೀತಿ ಇವತ್ತು ಮೈಸೂರು ಸಾಹೇಬರಿಗೆ ಬೋನಸ್ ಕೇಳಿದ್ದಕ್ಕೆ 2024-25 ಸಾಲಿನಲ್ಲಿ ಏನು ಹಿಂದೆ ಬೋನಸ್ ಇತ್ತು ಕೊಡ್ತೀವಿ ಅಂತ ಹೇಳಿದ್ರು. 2026 ಸಾಲಿನಲ್ಲಿ 27 ಸಾಲಿನಲ್ಲಿ ನಮ್ಮವರು ಕಾಯಂ ಆಗಿದ್ದಾರೆ. ನಮ್ಮವರಿಗೆ ಏನು ಹಿಂದೆ 16 ವರ್ಷದಿಂದ 22,000 ಬೋನಸ್ ಕೊಡ್ಕೊಂಡು ಬರ್ತಾ ಇರಲ್ಲ, ಆ ಬೋನಸ್ ಈಗಲೂ ಕೊಡಬೇಕಂತ ಹೇಳ್ಬಿಟ್ಟು ಸಾಹೇಬ್ರು ಒತ್ತಾಯ ಮಾಡಿದ್ದೀವಿ. ಡಿಮ್ಯಾಂಡ್ ಹಾಕಿ ಕೊಟ್ಟಿದ್ದಕ್ಕೆ ಸಾಹೇಬರು ಒಳ್ಳೆಯ ನಿರ್ಧಾರ ತಗೊಂಡು ನಮಗೆ ಇವತ್ತು ಆದೇಶನ ಹೊರಡಿಸಿದ್ದಾರೆ ಸರ್. ಎಷ್ಟು ಹೆಚ್ಚಾಗುತ್ತೆ ಸರ್ ಬೋನಸ್ ಬರೋದ್ರಿಂದ? 22,000 ಸರ್ ಒಬ್ಬ ಪೌರ ಕಾರ್ಮಿಕರಿಗೆ ಆಗುತ್ತೆ. ಮೊದಲು ಎಷ್ಟಿತ್ತು? ಮೊದಲು 8,000 ಇತ್ತು ಸರ್. 8,000 22,000 ಆಗಿದೆ. ಸೊ ಇದರಿಂದ ಅವ್ರಿಗೆ ಜೀವನ ಭದ್ರತೆ ಯಾವ ಥರ ಆಗುತ್ತೆ ಸರ್? ಪೌರ ಕಾರ್ಮಿಕ ಸರ್ ಭದ್ರತೆ ಅಂದರೆ ಈಗ ನೋಡಿ ಸರ್, ಈಗ ಈ ಪೇಮೆಂಟನ್ನು ಅಷ್ಟೇ 2 ತಿಂಗಳಿಂದ, ಮತ್ತು ಈ ಪಾಲ್ಕೆಯಲ್ಲಿ ಕೆಲವು ಇನ್ನೂ ಸ್ವಲ್ಪ ಇದು ಸಿಸ್ಟಮ್ ಇದೆಲ್ಲ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು 2 ತಿಂಗಳಿಂದ ಈ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಲೇನ್ ಆಗ್ತಾ ಇದೆ. ಅದನ್ನು ಸಾಹೇಬ್ ಡಿಮ್ಯಾಂಡ್ ಕೊಟ್ಟಿದ್ವಿ. ಇನ್ನು ಮುಂದೆ ಯಾವುದೇ ಆಗಲಿ ಪೌರ ಕಾರ್ಮಿಕರಿಗೆ ಡಿಲೇ ಯಾವುದೂ ಆಗಲ್ಲ. ಮತ್ತು 27ನೇ ತಾರೀಕು ಪೌರ ಕಾರ್ಮಿಕರ ಜಯಂತಿ ತುಂಬ ಅದ್ದೂರವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಹೇಶ್ವರ ಸಾಹೇಬರು ತಿಳಿಸಿದ ಆರ್ಡ್ರಲ್ಲಿ ಹೇಳಿದ್ದಾರೆ. ನಾವು ಇದರಲ್ಲಿ ನಾವು 27ನೇ ತಾರೀಕು ಎಲ್ಲ ಪೌರ ಕಾರ್ಮಿಕರು 105 ಪಾಲಿಕೆ ಪೌರ ಕಾರ್ಮಿಕರು ಸೇರಿ ಇಲ್ಲಿ ಹೆಡ್ ಆಫೀಸಲ್ಲಿ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಒಂದು ಐತಿಹಾಸಿಕ ತೀರ್ಮಾನ ಸರ್. ಪ್ರತಿ ವರ್ಷವೂ ಇದೇ ರೀತಿ ಬರ್ತಾ ಇರುತ್ತೆ ನಮ್ಮ ಪೌರ ಕಾರ್ಮಿಕರಿಗೆ. ತುಂಬ ಸಂತೋಷದಿಂದ ನಮ್ಮ ಪೌರ ಕಾರ್ಮಿಕರು ಹೆಣ್ಮಕ್ಳು ಇವತ್ತು ವಿಷಯ ಬಂದ್ಬಿಟ್ಟು ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತೇ ಅಂಬೇಡ್ಕರ್ ಜಯಂತಿ ಮಾಡ್ದಂಗಿದೆ. ನಮ್ಗೆ ಸಂತೋಷ ಅಷ್ಟಾಗಿದೆ. ಯಾಕಂದರೆ ಪೌರ ಕಾರ್ಮಿಕರಿಗೆ ಇಷ್ಟು 25 ವರ್ಷ ಕಾಲ ಯಾರಿಗೇ ಆಗಲಿ ಬೋನಸ್ ಅನ್ನೋದನ್ನು ಯಾರೇ ಆಗಲಿ ಕರೆಕ್ಟಾಗಿ ಪಾಲಿಸ್ತಾ ಇರಲಿಲ್ಲ. ಈಗ GPI ಕಮಿಷನರ್ ಆದಂಥ ಮಹೇಶ್ವರ ಅವರು ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಮೈಸೂರು ನಾರಾಯಣ ಸಂಘದಿಂದ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ವಚ್ಛತಾ ಪೌರ ಕಾರ್ಮಿಕರ ಮಹಾಸಂಘದಿಂದ ನಮ್ಮ ಬೆಂಗಳೂರು ಅಧ್ಯಕ್ಷರು ನಮ್ಮ ಹೆಬ್ಬಾಳ್ ನಾಗರಾಜ್ ಅವರು, ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಇವತ್ತು ಅವ್ರ ಹತ್ರ ನಾವು ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲ ಪೌರ ಕಾರ್ಮಿಕರಿಗೂ ಒಂದೇ ರೀತಿ ಬೋನಸ್ ಕೊಡಬೇಕು 22,000 ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಅವ್ರ ಗಮನ ತಗೊಂಡು ಅದ್ರ ಬಗ್ಗೆ ಸರಿಯಾದ ಸೂಚನೆ ತಗೊಂಡು ಎಲ್ಲ ಅಧಿಕಾರಿಗಳನ್ನ 5 ಪಾಲಿಕೆ ಅಧಿಕಾರಿಗಳನ್ನ ಸೂಚನೆ ತಗೊಂಡು ಅದೇ ರೀತಿ ಅವರು ಎಲ್ಲ ಪೌರ ಕಾರ್ಮಿಕರು 15,000 ಜನ ಪೌರ ಕಾರ್ಮಿಕರಿಗೂ 22,000 ರೂಪಾಯಿ ಬೋನಸನ್ನು ನಿಗದಿಪಡಿಸಿದ್ದಾರೆ. ಅದ್ರ ಬಗ್ಗೆ ಆರ್ಡರ್ ಕಾಪಿನೂ 3 ದಿನದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪೌರ ಕಾರ್ಮಿಕರ ವತಿಯಿಂದ ಎಲ್ಲರೂ ನಾವು ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದೀವಿ.